Hello everyone, welcome back to our channel Kiran Meena's Vlogs. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಬಾಜು ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ರಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹಾಯ್ ಮಾಡು. ಇವತ್ತೊಂದು ಫುಡ್ ಲಾಗ್ ಆಗೋದೈತಿ, ಬ್ಯೂಟಿಫುಲ್ ಆದಂತ ವೆರಿ ಫೇಮಸ್ ಅಂಡ್ ಟ್ರೆಂಡಿಂಗ್ ಲಾಗ್ ಆಗೋದೈತಿ. ನಡೀರಿ ಹೋಗೋಣ. ಪ್ಲಾಟ್ ನಂಬರ್ 42 ಬಿಹೈಂಡ್ ವನಿಶಾ ಹೋಂಡಾ, 3rd ಗೇಟ್, ಖಾನಾಪುರ್ ರೋಡ್, ಬೆಳಗಾವಿಯಲ್ಲಿರುವಂತಹ ಸ್ಯಾಂಟೋರಿನಿ ಕೆಫೆ ಅಂಡ್ ಕಿಚನ್ಗೆ ಇವತ್ತು ನಾವು ಊಟ ಮಾಡಕ್ ಬಂದೀವಿ. ವೆಲ್ಕಮ್ ಟು ಸ್ಯಾಂಟೋರಿನಿ ಕೆಫೆ ಅಂಡ್ ಕಿಚನ್ ಅಂತ ಹೇಳ್ತಾ ಇಲ್ಲಿ ನೋಡ್ಬೋದು ನೀವು ಹೊರಗಡೆಯಿಂದ ಎಷ್ಟು ಮಸ್ತ್ ಕಾಣಕತ್ತೈತಿ. ಫೋಟೋ ಶೂಟ್ಗಂತೂ ಬೆಸ್ಟ್ ಕೆಫೆ ಅಂತ ಹೇಳ್ಬೋದು. ಕಿಟಿ ಪಾರ್ಟಿ ಮಾಡಕ ಹೊರಗಡೆ ಒಂದು ಗಾರ್ಡನ್ ಒಳಗನ ಒಂದು ಅರೇಂಜ್ಮೆಂಟ್ ಕೊಟ್ಟಾರ. ಮತ್ತು ಇಲ್ಲಿ ಕೆಫೆ ಐತಿ. ಇಲ್ಲಿ ನಿಮ್ಗೆ ಎಲ್ಲ ಟೈಪ್ ಆಫ್ ಜ್ಯೂಸಸ್ ಸಿಗ್ತಾವು. ಸೊ ಈ ರೀತಿ ಐತಿ, ಹೊರಗಡೆ ವೆಲ್ಕಮಿಂಗ್ ಆಗೈತಿ. ಸೊ ಒಳಗಡೆ ಹೋಗೋಣ ನಡೀರಿ ಇವಾಗ. ಅದೊಂದು ಗ್ರೀನ್ ಅಂಡ್ ವೈಟ್ ಕಾಂಬಿನೇಷನ್ ಅಂತೂ ಭಾಳ ಅಂದ್ರೆ ಭಾಳ ಅಟ್ರಾಕ್ಟಿವ್ ಐತಿ. ಒಳಗಡೆ ನೋಡ್ಬೋದು ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಅಂತೂ ಬೆಸ್ಟ್ ಐತಿ. ಸೊ ಆಂಬಿಯನ್ಸ್ ಅಂತೂ ಹೈ ಕ್ಲಾಸ್ ಐತೆ ಅಂತಾನೆ ಹೇಳ್ಬೋದು. ಹೈಡ್ ಔಟ್ ಪಾರ್ಟಿ ಮಾಡಕ ಕಪಲ್ಗ, ಫ್ರೆಂಡ್ಸ್ಗ, ಫ್ಯಾಮಿಲಿಗೆ ಹೇಳಿ ಮಾಡಿಸಿದಂತ ಒಂದು ಕೆಫೆ ಅಂಡ್ ಕಿಚನ್ ಐತಿದ. ಇದು ನಾನು ಹಿಡ್ಕೊಂಡಿರೋದು ಕಿಟಿ ಪಾರ್ಟಿದ ಮೆನ್ಯೂ ಒಳಗ ನಿಮ್ಗ ಸಾಕಷ್ಟು ವೆರೈಟೀಸ್ ಅದಾವು. ಅದ್ರ ಜೊತೆ ಪ್ರೈಸ್ ಕೂಡ ಭಾಳ ಕಡಿಮೆ ಐತೆ ಅಂತಾನೆ ಹೇಳ್ಬೋದು. ಟೀ, ಚೀಸ್ ಕಾರ್ನ್ ಪ್ಯಾಪರ್ಸ್, ಮತ್ತು ಕಚೋರಿ ಚಾಟ್, ವೆಜ್ ಮಂಚೂರಿಯನ್, ಚೈನೀಸ್ ರೈಸ್, ಮತ್ತು ಮಾಕ್ಟೇಲ್ಸ್ ಇಷ್ಟೆಲ್ಲ ಓನ್ಲಿ $299 ಸಿಗಾಕತ್ತೈತಿ. ಮತ್ತು $499 ಒಂದು ಮೆನ್ಯೂ ಬೇರೆ ಐತಿ. ಸೊ ನಾವಿವಾಗ ಫಸ್ಟ್ ನಾವೇನು ಆರ್ಡರ್ ಕೊಟ್ಟಿದ್ವಿಲ್ಲ ಅದು ಬಂದೈತಿ. ನಾನು ತಿನ್ನಕ್ಕೆ ರೆಡಿ ಅದೇನಿ. ನಡೀರಿ, ನಾವು ಫಸ್ಟ್ಗೆ ಆರ್ಡರ್ ಕೊಟ್ಟಿದ್ದು ಸ್ಯಾಂಟೋರಿನಿದ ವೆಜ್ ಪ್ಲಾಟರ್ಸ್ ಅಂತ ಹೇಳಿದ. ಇದ್ರೊಳಗ ಕಾಂಬಿನೇಷನ್ ಒಂದು ಸ್ಟಾರ್ಟರ್ ಬರ್ತೈತಿದ. ಸೊ ಏನೇನೆಲ್ಲ ಕೊಟ್ಟಾರು ನೋಡೋಣ ಬರ್ರಿ. ಸ್ಯಾಂಟೋರಿನಿ ವೆಜ್ ಪ್ಲಾಟರ್ಸ್ ಒಳಗ ನಿಮ್ಗ ಫ್ರೆಂಚ್ ಫ್ರೈಸ್ ಇರ್ತೈತಿ, ಚೀಸ್ ಗಾರ್ಲಿಕ್ ಬ್ರೆಡ್ ಟೋಸ್ಟ್ ಇರ್ತೈತಿ, ಪನ್ನೀರ್ ಚಿಲ್ಲಿ, ಪನ್ನೀರ್ ಟಿಕ್ಕಾ, ಮತ್ತು ನ್ಯಾಚೋಸ್ ವಿತ್ ಮೈನೋ ಇರ್ತೈತಿ. ಅದ್ರ ಜೊತೆ ನಿಮ್ಗ ಸಿಜ್ವಾನ್ ಚಟ್ನಿ ಮತ್ತು ಮಯೋನೀಸ್ ಕೊಟ್ಟಿರ್ತಾರು. ನಾವು ಮಾಕ್ಟೇಲ್ ಒಳಗ ಪೈನಾಪಲ್ ಬ್ಲಾಸಮ್ ಅನ್ನ ಆರ್ಡರ್ ಕೊಟ್ಟಿದ್ವಿ. ಈ ರೀತಿ ಕೊಟ್ಟಾರ. ಲೆಮನ್ ಎಷ್ಟು ಮಸ್ತ್ ಡೆಕೋರೇಷನ್ ಮಾಡಾರ ಲೆಮನ್ಲೆ. ಸೊ ಇದಂತೂ ಸೂಪರ್ ಅಂದ್ರೆ ಸೂಪರ್ ಟೇಸ್ಟಿ ಆಗಿತ್ತು. ಪೈನಾಪಲ್ ಬ್ಲಾಸಮ್ ನಿಮ್ಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ನೀವು ಅಲ್ಲಿ ಹೋದ್ರಂದ್ರೆ ಅದನ್ನ ಟ್ರೈ ಮಾಡ್ರಿ. ನಾನಿವಾಗ ಅವ್ರದ್ದು ಸ್ಯಾಂಟೋರಿನಿ ವೆಜ್ ಪ್ಲಾಟರ್ಸ್ನ ಟ್ರೈ ಮಾಡಕತ್ತೀನಿ. ಫಸ್ಟ್ ನಾಚೋಸ್ ತಿಂದೆ ನಾನು, ಮೈನೋ ಹಚ್ಕೊಂಡ, ಸೂಪರ್ ಆಗಿತ್ತು. ಆಮೇಲೆ ಟೋಸ್ಟ್ ಕೂಡ ಬೆಸ್ಟ್ ಇತ್ತು. ಅದೊಂದು ಗಾರ್ಲಿಕ್ ಟೇಸ್ಟ್ ಮತ್ತು ಕ್ರಿಸ್ಪಿನೆಸ್ ಇತ್ತು. ಸೊ ಓವರ್ ಆಲ್ ನಾನಂತೂ ಪನ್ನೀರ್ ಚಿಲ್ಲಿ ಇರ್ಬೋದು, ಪನ್ನೀರ್ ಟಿಕ್ಕಾ, ಅದ್ರೊಳಗೆ ಏನಾದ್ರು ಸ್ಯಾಂಟೋರಿನಿ ವೆಜ್ ಪ್ಲಾಟರ್ಸ್ ಏನು ಕೊಟ್ಟಿದ್ರಲ್ಲ, ಓವರ್ ಆಲ್ ನಾನಂತೂ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ನಿ. ನೀವು ಸ್ಯಾಂಟೋರಿನಿ ಕೆಫೆ ಆ್ಯಂಡ್ ಕಿಚನ್ಗೆ ಹೋದ್ರಂದ್ರೆ ಅವ್ರದ್ದೊಂದು ಈ ಸಿಗ್ನೇಚರ್ ಡಿಶನ್ನು ಆರ್ಡರ್ ಕೊಟ್ಟು ಟೇಸ್ಟ್ ಮಾಡೋದು ಮರಿಬೇಡ್ರಿ.
ಇವ್ರದ್ದೊಂದು ವೇ ಆಫ್ ಪ್ರಿಪ್ರೇಷನ್ ಇರ್ಬೋದು, ವೇ ಆಫ್ ಪ್ರೆಸೆಂಟೇಷನ್ ಇರ್ಬೋದು, ಓವರ್ ಆಲ್ ನಂಗಂತೂ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತಿಲ್ಲಿದ. ಇವನ್ ಕ್ಲೀನ್ಲಿನೆಸ್, ಹೈಜೀನ್ ಇರ್ಬೋದು, ಆಮೇಲೆ ಆಂಬಿಯನ್ಸ್, ಸರ್ವಿಸ್ ಭಾಳ ಚಲೋ ಐತಿ. ಪೈನಾಪಲ್ ಬ್ಲಾಸಮ್ ಅಂತೂ ನಂದು ಮೋಸ್ಟ್ ಫೇವ್ರೆಟ್ ಆಯ್ತಿಲ್ಲಿದ. ಸ್ಟಾರ್ಟರ್ ಆಯಿತು, ಮಾಕ್ಟೇಲ್ ಆಯಿತು. ನೆಕ್ಸ್ಟ್ ನಾವು ಮೇನ್ ಕೋರ್ಸ್ಗೆ ಹೋಗೋಣ. ಈಗ ಮೇನ್ ಕೋರ್ಸ್ ಒಳಗೆ ನಾವು ಆರ್ಡರ್ ಕೊಟ್ಟಿದ್ದು ವೆಜ್ ಖಜಾನಾ ಅಂತ ಹೇಳಿ ಸಬ್ಜಿ ಒಳಗೆ ಕೊಟ್ಟಿದ್ವಿ, ಮತ್ತು ಬಟರ್ ಕುಲ್ಚಾನ ಆರ್ಡರ್ ಕೊಟ್ಟಿದ್ವಿ. ವೆಜ್ ಖಜಾನಾ ರೆಡ್ ಗ್ರೇವಿ ಜೊತೆ ಬರ್ತೈತಿ. ಇದ್ರೊಳಗೆ ಎಲ್ಲ ವೆಜಿಟೇಬಲ್ಸ್ ಹಾಕಿರ್ತಾರು. ಮತ್ತು ಬಟರ್ ಕುಲ್ಚಾ ಈ ರೀತಿ ಇರ್ತೈತಿ. ಬಟರ್ ಕುಲ್ಚಾ ಮತ್ತು ವೆಜ್ ಖಜಾನಾ ಎರಡು ದ ಬೆಸ್ಟ್ ಕಾಂಬಿನೇಷನ್ ಅನ್ಸಿತ್ತು ನಂಗೆ. ಓವರ್ ಆಲ್ ಸಬ್ಜಿ ಅಂತೂ ಭಾಳ ಬೆಸ್ಟ್ ಮಾಡಿದ್ರು. ಅದ್ರೊಳಗೆ ಪನ್ನೀರ್, ಪೀಸ್, ಬ್ರೋಕಲಿ ಎಲ್ಲ ಇತ್ತು. ಸೊ ನಂಗಂತೂ ಮೇನ್ ಕೋರ್ಸ್ ಒಳಗೆ ಬಟರ್ ಕುಲ್ಚಾ ಮತ್ತು ವೆಜ್ ಖಜಾನಾ ಎರಡೂ ಭಾಳ ಲೈಕ್ ಆಯ್ತು. ಇದು ಕೂಡ ನೀವು ಹೋಗಿ ಟ್ರೈ ಮಾಡ್ಬೋದು. ರೋಟಿ ಸಬ್ಜಿ ಆದ ಕೂಡಲೇ ನೆಕ್ಸ್ಟ್ ನಾವು ಇಲ್ಲಿದು ಕುಷ್ಕಾ ರೈಸ್ ಆರ್ಡರ್ ಕೊಟ್ಟಿದ್ವಿ. ಕುಷ್ಕಾ ರೈಸ್ ಬೇರೆ ಕಡೆ ಎಲ್ಲ ವೈಟ್ ಕಲರ್ ಒಳಗಿರ್ತೈತಿ, ಬಟ್ ಇವ್ರದ್ದು ಏನೋ ಒಂದು ಡಿಫ್ರೆಂಟ್ ಅನ್ನ ಇತ್ತು. ಮ್ಯಾಲ ಫ್ರೈಡ್ ಆನಿಯನ್ ಹಾಕಿದ್ರು ಮತ್ತು ಅದ್ರ ಜೊತೆ ಗ್ರೇವಿ ಕೂಡ ಕೊಟ್ಟಿದ್ರು. ಇದಂತೂ ನಂದು ಇಲ್ಲಿದು ಇನ್ನೊಂದು ಫೇವ್ರೇಟ್ ಆಗಿಬಿಡ್ತು. ಓವರ್ ಆಲ್ ಕುಷ್ಕಾ ರೈಸ್ ಅಂತೂ ಹೇಳ್ತೀನಿ ಬೆಸ್ಟ್ ಅಂದ್ರೆ ಬೆಸ್ಟ್ ಮಾಡಿದ್ರು. ದ ವೇ ಆಫ್ ಪ್ರಿಪ್ರೇಷನ್ ಇರ್ಬೋದು, ಅದು ಒಂದು ಟೇಸ್ಟ್ ಇರ್ಬೋದು, ಮಸಾಲ ಅಂತೂ ಸೂಪರ್ಬ್ ಆಗಿ ಬ್ಲೆಂಡ್ ಆಗಿತ್ತು. ಸೊ ನೀವೇನಾದರೂ ಸ್ಯಾಂಟೋರಿನಿ ಕೆಫೆಗೆ ಹೋದ್ರೆ ಅಂದ್ರೆ ಕುಷ್ಕಾ ರೈಸ್ ಕೂಡ ಟ್ರೈ ಮಾಡ್ಬೋದು, ಬೆಸ್ಟ್ ಇರ್ತೈತಿ. ಸೊ ಓವರ್ ಆಲ್ ನಾವಂತೂ ಸ್ಯಾಂಟೋರಿನಿ ಕೆಫೆ ಆ್ಯಂಡ್ ಕಿಚನ್ ಒಳಗೆ ಲಂಚ್ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ. ಅಲ್ಲಿದು ಒಂದು ಆಂಬಿಯನ್ಸ್ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು. ಒಂದು ಪ್ಲೀಸೆಂಟ್ ಆ್ಯಂಡ್ ಒಂದು ಏನೋ ಒಂಥರ ಖುಷಿ ಸಿಗ್ತೈತಿ. ಸೊ ನೀವು ನೆಕ್ಸ್ಟ್ ಯಾವಾಗ ಹೋಗ್ತೀರಿ ನೋಡ್ರಿ ಸ್ಯಾಂಟೋರಿನಿ ಕೆಫೆ ಆ್ಯಂಡ್ ಕಿಚನ್ಗೆ. ಒಂದು ಕೆಫೆ ಒಳಗೆ ನಿಮ್ಗೆ ಹೈಡೌಟ್ ಮಾಡಕ್ಕೆ ಗಾರ್ಡನ್ ಒಳಗೂ ಅರೇಂಜ್ಮೆಂಟ್ ಐತಿ. ಅದ್ರ ಜೊತೆ ನಿಮ್ಗೆ ಹಾಲ್ ಏನಾದರೂ ಬೇಕಾಗಿತ್ತು, ಲೈಕ್ ಬರ್ಡೇ ಪಾರ್ಟೀಸ್ ಅಥವಾ ಕಿಟಿ ಪಾರ್ಟಿ ಇರ್ಬೋದು, ಯಾವುದೋ ಒಂದು ಅಫಿಷಿಯಲ್ ಮೀಟಿಂಗ್ಸ್ ಇರ್ಬೋದು, ಅದನ್ನು ಕೂಡ ನೀವು ಇಲ್ಲಿ ಅರೇಂಜ್ಮೆಂಟ್ ಮಾಡಿಕೊಂಡು ಈ ಒಂದು ಹಾಲನ್ನು ಬುಕ್ ಮಾಡ್ಬೋದು. ಅರೇಂಜ್ಮೆಂಟ್ ಅಂತೂ ಬೆಸ್ಟ್ ಇತ್ತು. ನಾವು ಹೋದಾಗ ಒಂದು ಬರ್ಡೇದು ಒಂದು ಅರೇಂಜ್ಮೆಂಟ್ ಮಾಡಿದ್ರು. ಈ ರೀತಿ ಮಾಡಿದಾರೆ ನೋಡ್ರಿ, ಭಾಳ ಬೆಸ್ಟ್ ಮಾಡಿದ್ರು. ಸೊ ಓವರ್ ಆಲ್ ಈ ಒಂದು ಸ್ಯಾಂಟೋರಿನಿ ಕೆಫೆ ಆ್ಯಂಡ್ ಕಿಚನ್ ಏನೈತಲ್ಲ ಒಂದು ಪ್ಯಾಕೇಜ್ ಸಿಗ್ತೈತೆ ನಿಮ್ಗೆ. ಕಿಟಿ ಪಾರ್ಟಿ ಮಾಡೋಕ್ಕಿರ್ಬೋದು, ಲಂಚ್ ಡಿನ್ನರ್ ಇರ್ಬೋದು, ಮತ್ತು ನಿಮ್ಗೆ ಮಾಕ್ಟೈಲ್ಸ್ ಕೂಡ ಸಿಗ್ತಾವು. ಆಮೇಲೆ ಪಾರ್ಟಿ ಮಾಡೋಕ್ಕೂ ಚಲೋ ಐತಿ. ಫೋಟೋಶೂಟ್ಗೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕೂಡ ನೀವು ಇಲ್ಲಿ ಮಾಡ್ಕೋಬೋದು, ಅಷ್ಟು ಬೆಸ್ಟ್ ಐತಿ. ಈ ಸೈಡ ಒಂದು ಸ್ಮಾಲ್ ಲೈಕ್ ಅಷ್ಟ ಒಂದು 10 to 10 ಮೆಂಬರ್ಸ್ ಏನಾದರೂ ನೀವು ಬರ್ಡೇ ಪಾರ್ಟಿ ಮಾಡೋದ್ರಿಂದ ಅದನ್ನು ಕೂಡ ನೀವು ಅವ್ರು ಇಲ್ಲಿ ನಿಮ್ಗೆ ಅರೇಂಜ್ ಮಾಡಿ ಕೊಡ್ತಾರೆ. ಅಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡ್ರಿ ಆ್ಯಂಡ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಒಳಗೆ ಬೆಟ್ಟಾಗುನು. ಬಾಯ್.